ನೀವು ಬಳಸೋ ದಿನನಿತ್ಯದ ವಸ್ತುಗಳೆಲ್ಲ ನಕಲಾಗಿ ಹೋಗಿವೆ. ಯಾವುದು ಅಸಲಿ ಯಾವುದು ನಕಲಿ ಅಂತ ಪತ್ತೆ ಮಾಡೋದಿಕ್ಕೂ ಆಗಲ್ಲ. ಮುಂಜಾನೆ ಎದ್ದು ಕುಡಿಯೋ ಟೀ ಪೌಡರ್, ಹ್ಯಾಂಡ್ ವಾಶ್, ಸೋಪ್ ಸೇರಿದಂತೆ ಹಲವಾರು ವಸ್ತುಗಳು ನಕಲಿ ನಕಲಿ ನಕಲಿ. ನಗರದಲ್ಲಿ ದಿನಬಳಕೆ ವಸ್ತುಗಳ ನಕಲಿ ದಂಧೆಕೋರರ ಹಾವಳಿ ಹೆಚ್ಚಾಗಿದೆ. ಈ ಬಗ್ಗೆ ಹಿಂದೂಸ್ತಾನ್ ಯೂನಿಲಿವರ್ ಅಂಗ ಸಂಸ್ಥೆಯಾದ ಅನ್ವೇಷ್ ಐಪಿಆರ್ ಸರ್ವಿಸಸ್ ಕಂಪನಿ ನಕಲಿ ಫ್ಯಾಕ್ಟರಿ ಮತ್ತು ಗೋಡಾನ್ಗಳ ಮಾಹಿತಿಯನ್ನ ಸಿಸಿಬಿಗೆ ನೀಡಿತ್ತು. ಇನ್ನು ಕಂಪನಿಯಿಂದ ಬಂದ ದೂರು ಆಧರಿಸಿ ಸಿಸಿಬಿ ದಾಳಿ ನಡೆಸಿದೆ. ಪ್ರತಿಷ್ಠಿತ ಕಂಪನಿಗಳ ವಸ್ತುಗಳನ್ನೇ ನಕಲಿ ಮಾಡಿ ಮಾರಾಟ ಮಾಡ್ತಾ ಇದ್ದ ಜಾಲ ಪತ್ತೆಯಾಗಿದೆ. ಬೆಂಗಳೂರಿನ ಹೊರವಲಯದ ರಾಮಪುರದಲ್ಲಿ ನಕಲಿ ಫ್ಯಾಕ್ಟರಿ ಮತ್ತು ವಿಲ್ಸನ್ ಗಾರ್ಡನ್ ನಲ್ಲಿ ಗೋಡಾನ್ ಮೇಲೆ ಸಿಸಿಬಿ ಕಾರ್ಯಾಚರಣೆ ವೇಳೆ ನಕಲಿ ವಸ್ತುಗಳ ಮಾರಾಟಗಾರರ ಅಸಲಿ ಮುಖ ಅನಾವರಣವಾಗಿದೆ. ಇನ್ನು ದಾಳಿ ವೇಳೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಮತ್ತು ರ್ಯಾಕೆಟ್ ಬೆಂಕಿಸರ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ನಕಲಿ ವಸ್ತುಗಳಾದ ಸರ್ಫ್ ಎಕ್ಸೆಲ್, ವಿಮ್ ಲಿಕ್ವಿಡ್, ಲೈಫ್ ಬಾಯ್ ಹ್ಯಾಂಡ್ ವಾಶ್, ರಿನ್ ವೀಲ್ ಡಿಟರ್ಜೆಂಟ್ ಪೌಡರ್ ಮತ್ತು ರೆಡ್ ಲೇಬಲ್ ಟೀ ಪೌಡರ್, ಲೈಜಾಲ್, ಹಾರ್ಪಿಕ್ ಉತ್ಪನ್ನಗಳ ನಕಲಿ ವಸ್ತುಗಳು ಪತ್ತೆ ಆಗಿದೆ. ನಕಲಿ ಕಂಪನಿ ಮಾಲೀಕರಾದ ಶಿವ ಪಾಟೀಲ್, ದೌಲತ್ ಸಿಂಗ್ ಮತ್ತು ಶುಭಂ ಎಂಬಾತರು ಆರೋಪಿಗಳಾಗಿದ್ದಾರೆ. ಶಿವ ಪಾಟೀಲ್ ಮತ್ತು ದೌಲತ್ ಸಿಂಗ್ ಉತ್ತರ ಭಾರತದವರಾಗಿದ್ದಾರೆ. ಶಿವ ಪಾಟೀಲ್ ನಕಲಿ ವಸ್ತುಗಳ ತಯಾರಿಕಾ ಉಸ್ತುವಾರಿ ವಹಿಸಿಕೊಂಡಿದ್ದ. ದೌಲತ್ ಸಿಂಗ್ ನಕಲಿ ವಸ್ತುಗಳ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದು, ಕಳೆದ 5 ವರ್ಷಗಳಿಂದ ಈ ರೀತಿ ನಕಲಿ ವಸ್ತುಗಳ ಮಾರಾಟ ಮಾಡ್ತಾ ಇರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಸದ್ಯ 95 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸೀಸ್ ಆಗಿದೆ. ಈ ಹಿಂದೆ ನಕಲಿ ವಸ್ತುಗಳ ತಯಾರಿ ಮಾಡಿ ಸಿಕ್ಕಿ ಬಿದ್ದಿದ್ದ ಮಹೇಶ್ ಗಾಂಧಿ ಶಿಷ್ಯರಾಗಿದ್ದು, ಮಹೇಶ್ ಗಾಂಧಿ ಬಳಿ ಕಲಿತ ಆರೋಪಿಗಳು ನಕಲಿ ತಯಾರಿ ಕೃತ್ಯ ಆರಂಭಿಸಿದ್ರು. ಆರ್ಥಿಕ ಅಪರಾಧ ಬೆಳೆದವರು ಕೆಲವೊಂದು ಕಾಪಿರೈಟ್ ವಾಲೇಷನ್ ಮಾಡಿ ಕೆಲವೊಂದು ಡೂಪ್ಲಿಕೇಟ್ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಜಾಲವನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು 3 ಜನರನ್ನು ಇದರಲ್ಲಿ ಬಂಧಿಸಿದ್ದಾರೆ. ಈ ವ್ಯಕ್ತಿಗಳು ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಮತ್ತು ರ್ಯಾಕೆಟ್ ಬೆಂಕಿಸರ್ ಅಂತ ಹೇಳಿ ಒಂದು ಕಂಪನಿ, ಅವುಗಳ ಪ್ರಾಡಕ್ಟ್ಗಳು ಪ್ರಮುಖವಾಗಿ ಲೈಜಾಲ್, ಹಾರ್ಪಿಕ್, ಕೋಲಿನ್, ಟೀ ಪೌಡರ್ಸ್ ಮತ್ತು ಇತರ ಐಟಮ್ಗಳನ್ನು ನಕಲಿ ಮಾಡಿ ಅವುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಕಂಡುಬಂದು ಅದರ ಮೇಲೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ನಂತರ ಅವರುಗಳ ಗೋಡಾನ್ಗಳ ಮೇಲೆ ದಾಳಿಯನ್ನು ಕೈಗೊಂಡು ಆವಲಹಳ್ಳಿ ಮತ್ತು ರಾಂಪುರ ಬಿದ್ರಳ್ಳಿ ಇಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿ ಮತ್ತು ಗೋಡಾನ್ಗಳು ಅವುಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಈ ಒಂದು ಪ್ರಾಡಕ್ಟ್ಗಳ ಜೊತೆಗೆ ಯಂತ್ರೋಪಕರಣಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಸುಮಾರು 95 ಲಕ್ಷ ರೂಪಾಯಿಗಳಷ್ಟು ಮೌಲ್ಯದ ಯಂತ್ರೋಪಕರಣಗಳನ್ನು ಮತ್ತು ಐಟಮ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 95 ಲಕ್ಷ ಮತ್ತು ಈ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಹೇಳಿದಾಗೆ ಕಾಪಿರೈಟ್ ಆ್ಯಕ್ಟ್ನಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು 3 ಜನ ಬಂಧಿತರಾಗಿದ್ದಾರೆ. ಅದರ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇರತಕ್ಕಂತಹ ಓನರ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಈ ರೀತಿ 3 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ.